ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಕುಮಾರೇಶ್ವರಾಯ ನಮಃ. ಶ್ರೀ ಗುರು ಶಾಂತವೀರೇಶ್ವರಾಯ ನಮಃ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಸುಕ್ಷೇತ್ರ ದುಗ್ಲಿ ಗ್ರಾಮದಲ್ಲಿ ನಾವೀಗಿದ್ದೇವೆ. ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯ ಯುಗಮಾನೋತ್ಸವದ ಪ್ರಯುಕ್ತವಾಗಿ ಜಗದ್ಗುರು ರೇವಣಸಿದ್ದೇಶ್ವರ ರಥೋತ್ಸವ ಕಾರ್ಯಕ್ರಮ ಹಾಗೂ ಶ್ರೀಮಠದ ಸಂಸ್ಥಾಪಕರಾಗಿರುವಂತಹ ಲಿಂಗೈಕ್ಯ ಮುರುಗೇಂದ್ರ ಮಹಾಸ್ವಾಮಿಗಳವರ 6ನೇ ವರ್ಷದ ಪುಣ್ಯಾರಾಧನೆ ಹಾಗೂ ಶ್ರೀಮಠದ 50ನೇ ವರ್ಷದ ಸುವರ್ಣ ಮಹೋತ್ಸವ, ಲಿಂಗೈಕ್ಯ ಜಗದ್ಗುರ ಗದ್ದುಗೆ ಸಭಾಭವನದ ಪ್ರಥಮನೇ ಉದ್ಘಾಟನೆ ಹಾಗೂ ಪ್ರಸ್ತುತ ಶ್ರೀಮಠದ ಪೀಠಾಧಿಪತಿಗಳಾಗಿರ್ತಕ್ಕಂತಹ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಗುರುಪಟ್ಟಾಧಿಕಾರದ 12ಶ ವರ್ಧಂತಿ ಮಹೋತ್ಸವ ಕಾರ್ಯಕ್ರಮ ಬಹಳಷ್ಟು ವಿಜೃಂಭಣೆಯಿಂದ ದುಗ್ಲಿ ಗ್ರಾಮದಲ್ಲಿ ಇಲ್ಲಿ ನಡೀತಾ ಇರುವಂಥದ್ದು. ನಾವೀಗ ನೋಡ್ತಾ ಇರುವಂಥದ್ದು ಶ್ರೀ ರೇವಣಸಿದ್ದೇಶ್ವರ ರಥೋತ್ಸವದ ಒಂದು ಮಠದ 1 ಲಕ್ಷ ಮೃತ್ಯುಂಜಯ ಜಪಯಜ್ಞ ಯಾಗಶಾಲೆಯ ಮಂಟಪವನ್ನು ಪ್ರವೇಶ ಮಾಡ್ತಾ ಇದ್ದೀವಿ. ಇದೆಲ್ಲ ಮಾರ್ಗದರ್ಶಕರಾಗಿ ನಮ್ಮ ಗುರುಗಳಾಗಿರುವಂತಹ ಚೆನ್ನೈ ಶಾಸ್ತ್ರಿಗಳು ಕೂಡ ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಶಾಸ್ತ್ರೋಕ್ತವಾಗಿ ಯಾವ ರೀತಿಯಾಗಿ ಯಾಗ ಮಂಟಪವನ್ನು ಮತ್ತು ಅದರಲ್ಲಿ ಬರ್ತಕ್ಕಂತಹ ಎಲ್ಲ ಕಲಶಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅದೆಲ್ಲವನ್ನು ವ್ಯವಸ್ಥಿತವಾಗಿ ಲೋಕ ಕಲ್ಯಾಣಾರ್ಥವಾಗಿ ಇಲ್ಲಿ ಪರಮ ಪೂಜ್ಯರು ನೆರವೇರಿಸಿ ಇಲ್ಲಿ ರೆಡಿ ಮಾಡಿಟ್ಟಿದ್ದಾರೆ. ಅದರೊಳಗೆ ಪ್ರವೇಶವನ್ನು ನಾವೀಗ ಮಾಡ್ತಾಯಿದ್ದೇವೆ. ಇಲ್ಲಿ ನಿನ್ನೆಯಿಂದ ಕೂಡ ಆಶ್ಲೇಷ ಬಲಿ ಪ್ರತಿ ವರ್ಷದ ಪದ್ಧತಿಯಂತೆ ನವನಾಗ ಆಶ್ಲೇಷ ಬಲಿ ಕಾರ್ಯಕ್ರಮವನ್ನು ಇಲ್ಲಿ ಬೆಳಗಿನ ಜಾವ ನೆರವೇರಿಸಲಾಗಿದೆ. ತದನಂತರದಲ್ಲಿ ಹೋಮವನ್ನು ಕೂಡ ಇಲ್ಲಿ ಜರುಗಿಸಲಾಗಿದೆ. ಲಿಂಗೈಕ್ಯ ಮುರುಗೇಂದ್ರ ಮಹಾಸ್ವಾಮಿಗಳವರ ಗದ್ದುಗೆಯಲ್ಲಿ ನಾವಿದ್ದೇವೆ. ಅವರ ಕರ್ತೃ ಗದ್ದಿಗೆ. ಈ ಗದ್ದುಗೆಯನ್ನು ಪರಮ ಪೂಜ್ಯರು ಈ ಗದ್ದುಗೆಯನ್ನು ಈ ವರ್ಷದ 30ನೇ ತಾರೀಕಿನ ದಿವಸ ಲೋಕಾರ್ಪಣೆ ಮಾಡಲಾಗಿದೆ. ಶ್ರೀಮಠದ ಶಿಲಾಮೂರ್ತಿಯನ್ನು ಮತ್ತು ಈಶ್ವರ ಶಿಲಾಮೂರ್ತಿಯನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಗಿದೆ, ಪ್ರತಿಷ್ಠೆಯನ್ನು ಮಾಡಲಾಗಿದೆ. ಶ್ರೀ ಗುರು ರೇವಣಸಿದ್ದೇಶ್ವರ ಮಠ ಸುಕ್ಷೇತ್ರ ದುಗ್ಲಿ. ಈಗ ನಾವು ಮಠದ ಆವರಣದ ಪ್ರವೇಶವನ್ನು ಮಾಡ್ತಾ ಇದ್ದೇವೆ. ಶ್ರೀ ಶಿವಾಚಾರ್ಯರಿಗೆ ವಂದನಿ, ಜಗದಾಚಾರ್ಯರಿಗೆ ಅಭಿನಂದನಿ. ಮಠದಲ್ಲಿ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಮತ್ತು ಶ್ರೀಮಠದ ಸಂಸ್ಥಾಪಕರಾಗಿರುವಂತಹ ಮುರುಗೇಂದ್ರ ಮಹಾಸ್ವಾಮಿಗಳ 6ನೇ ಪುಣ್ಯಾರಾಧನೆ ಪ್ರಯುಕ್ತವಾಗಿ ಮತ್ತು ಪ್ರಸ್ತುತ ಶ್ರೀಗಳಾಗಿರುವಂತಹ ಷಡಸ್ಥಳ ಬ್ರಹ್ಮ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ 12ಶ ಪಟ್ಟಾಧಿಕಾರ ಮಹೋತ್ಸವದ ನಿಮಿತ್ತವಾಗಿ ಲೋಕ ಕಲ್ಯಾಣಕ್ಕಾಗಿ ಶ್ರೀಮಠದಲ್ಲಿ ವಿಶೇಷವಾಗಿ 1 ಲಕ್ಷ ಮೃತ್ಯುಂಜಯ ಜಪಯಜ್ಞವನ್ನು ಕಾರ್ಯಕ್ರಮವನ್ನು ಮತ್ತು ಸಾಂಸ್ಕೃತಿಕ ಸಮಾರಂಭ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ 1 ಲಕ್ಷ ಮೃತ್ಯುಂಜಯ ಜಪಯಜ್ಞದ ಏನು ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಆ ಕಾರ್ಯಕ್ರಮಕ್ಕೆ ಯಾವ ರೀತಿಯಾಗಿ ತಯಾರಿ ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದನ್ನು ನೋಡುವಂಥದ್ದು. ಇಲ್ಲಿ ಯಜ್ಞಗೊಂಡು ನಾವು ನೋಡುತ್ತಿರುವಂಥದ್ದು ಏನಂತಂದರೆ ನಾವೀಗ ನೋಡ್ತಾ ಇರುವಂಥದ್ದು ಯಾಗಶಾಲೆ. ಆ ಯಾಗಶಾಲೆ ನಿರ್ಮಾಣ ಯಾವ ರೀತಿಯಾಗಿ ಆಗಿದೆ ಅನ್ನುವಂಥದ್ದನ್ನು ನಾವು ಸ್ವಲ್ಪ ನೋಡ್ಕೊಂಡು ಬರೋಣ. ಈಗ ನಾವು ನೋಡ್ತಾ ಇರುವಂಥದ್ದು ಯಜ್ಞಕುಂಡದ ಅಳತೆ ಮತ್ತು ನಿರ್ಣಯ ಅಂದರೆ ನಾವು ಈಗ ನೋಡಿದ್ವಲ್ಲ, ಯಾಗಶಾಲೆನ ಯಾವ ರೀತಿಯಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥದ್ದನ್ನು ವಿಸ್ತಾರವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯೊಳಗೆ ಶ್ರೀಗಳು ಇದನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಯಜ್ಞದ ಪ್ರಮಾಣ ಯಾವ ರೀತಿಯಾಗಿರಬೇಕು, ಕುಂಡದ ಪ್ರಮಾಣ ಯಾವ ರೀತಿಯಾಗಿರಬೇಕು, ನಾವು ಯಾವ ಪ್ರಮಾಣದಲ್ಲಿ ಯಾಗವನ್ನು ಮಾಡ್ತಾ ಇದ್ದೇವೆ, ಅದಕ್ಕೆ ಹವಿಸ್ಸುಗಳನ್ನು ಯಾವ ಭಾಗದಲ್ಲಿ ಕೊಡ್ತಾ ಇದ್ದೇವೆ, ಅದಕ್ಕೆ ಯಾವ ಪ್ರಮಾಣದ ವಿಸ್ತೀರ್ಣ ಇರಬೇಕು ಅನ್ನುವಂಥದ್ದನ್ನು ವಿಸ್ತಾರವಾಗಿ ಇಲ್ಲಿ ಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ ಅದರ ಪ್ರಮಾಣವನ್ನು ನಿರ್ಣಯ ಮಾಡಿಕೊಟ್ಟಿದ್ದೀವಿ. 4 ಕಡೆ ದಿಕ್ಕಿನಲ್ಲಿ ಕೂಡ ದ್ವಾರ ಒಕ್ಕಲ ಇರುವಂಥದ್ದು, ಪ್ರವೇಶ ದ್ವಾರ ಇರುವಂಥದ್ದು. ನಾವೀಗ ಪ್ರವೇಶ ಮಾಡ್ತಾ ಇರೋದು ಪೂರ್ವದ ದ್ವಾರದ ಮೂಲಕವಾಗಿ ನಾವು ಪ್ರವೇಶವನ್ನು ಮಾಡ್ತಾ ಇದ್ದೀವಿ. ಪೂರ್ವದ ಈಶಾನ್ಯ ಭಾಗದ ಮೂಲಕವಾಗಿ ನಾವು ಎಲ್ಲ ಈ ಕಳಶಗಳನ್ನು ಯಾವ ರೀತಿಯಾಗಿ ಕಳಶಗಳನ್ನು ಇಲ್ಲಿ ಮಾಡಿದ್ದಾರೆ, ಯಾವ್ಯಾವ ದೇವತೆಗಳಿದ್ದಾವೆ, ಯಾವ ಅಧಿದೇವತೆಗಳಿದ್ದಾವೆ ಅನ್ನೋದನ್ನು ನಾವೆಲ್ಲ ಸವಿಸ್ತಾರವಾಗಿ ಇವತ್ತಿನ ದಿವಸ ತಿಳಿದುಕೊಂಡು ಹೋಗೋಣ ಅನ್ನುವಂಥದ್ದು. ಈಗೆಲ್ಲ ಯಾಗಶಾಲೆಯ ನಿರ್ಮಾಣ ಯಾವ ರೀತಿಯಾಗಿದೆ, ದೇವತೆ ಮತ್ತು ಅಧಿದೇವತೆಗಳ ಕಳಶಗಳನ್ನು ಯಾವ ರೀತಿಯಾಗಿ ಸ್ಥಾಪನೆ ಮಾಡಿದ್ದಾರೆ ಅನ್ನೋದೊಂದು ಎಲ್ಲವನ್ನು ಯಾಗ ಮಂಟಪದಲ್ಲಿ ಯಾವ್ಯಾವ ರೀತಿ ಇರತಕ್ಕಂಥ ಈ ಕಳಶಗಳು ಸ್ಥಾಪನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಒಮ್ಮೆ ಸೂಕ್ಷ್ಮವಾಗಿ ಅವಲೋಕನ ಮಾಡ್ಕೊಂಡು ಬರೋಣ. ಇಲ್ಲಿ
ನೀವು ನೋಡ್ತಾ ಇರುವಂಥದ್ದು ಏನಂತಂದರೆ ನಾವು ಇರುವಂತಹ ಈ ಭಾಗ ಯಾವುದಂದರೆ ಪೂರ್ವದ ಈಶಾನ್ಯ ಭಾಗ. ಇಲ್ಲಿ ಗಣೇಶ ಉಮಾಮಹೇಶ್ವರ ಕಳಶಗಳು ಮತ್ತು ರಾಶಿ ದೇವತೆ ಕಳಶಗಳು, ಏಕಾದಶ ರುದ್ರ ದೇವತಾ ಕಳಶಗಳು ಮತ್ತು ಈಶಾನ ಪೂಜಿತ ರುದ್ರ ದೇವತಾ ಕಳಶಗಳನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಎಲ್ಲ ಸಾಮಾನ್ಯ ಜನರಿಗೆ ಇಲ್ಲಿ ಯಾವ್ಯಾವ ಕಳಶಗಳನ್ನು ಇಟ್ಟಿದ್ದಾರೆ ಮತ್ತು ಅದರದ ಪರಿಚಯನ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಪೂಜ್ಯರು ಈ ಒಂದು ವ್ಯವಸ್ಥೆಯನ್ನು ಇಲ್ಲಿ ಜಾಗದಲ್ಲಿ ನಾವಿದ್ದೇವೆ. ಇಲ್ಲಿ ಬರ್ತಕ್ಕಂಥ ಎಲ್ಲ ಕಳಶಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಈ ಆಗ್ನೇಯ ಭಾಗದಲ್ಲಿ ಬರುವಂಥ ಕಳಶಗಳನ್ನು, ಪೂರ್ವದ ಆಗ್ನೇಯ ಭಾಗ ಯಾವ್ಯಾವ ಕಳಶಗಳಂತ ಹೇಳಿದ್ರೆ ಇಲ್ಲೆಲ್ಲ ಕೊಟ್ಟಿದ್ದಾರೆ. ನವದುರ್ಗಾದೇವತಾ ಕಳಶಗಳಿದ್ದಾವೆ, ಈ ನವದುರ್ಗೆಯರ ಕಳಶಗಳು, ನಂತರದಲ್ಲಿ ನಂದ್ಯಾದಿ ಪ್ರಾಂತ ಗಣ ದೇವತೆಗಳು, ನಂತರ ಅಷ್ಟ ದಿಕ್ಷು ಲೋಕಪಾಲಕ ದೇವತಾ ಕಳಶಗಳನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇಂದ್ರ ಪೂಜಿತ ದಶರುದ್ರ ದೇವತಾ ಮತ್ತು ದಶರುದ್ರ ದೇವತಾ ಕಳಶಗಳನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. ಸಾಮಾನ್ಯ ಜನರಿಗೂ ಕೂಡ ಅರ್ಥವಾಗಲಿ ಯಾವ್ಯಾವ ಕಳಶಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂಥೇಳಿ ಅವ್ರಿಗೆ ಅರ್ಥ ಆಗಬೇಕನ್ನೋ ಉದ್ದೇಶವನ್ನು ಕೂಡ ಮಾಡಿದ್ದಾರೆ. ಇನ್ನು ಸಾಕ್ಷಾತ್ ಆಗ್ನೇಯ ಭಾಗಕ್ಕೆ ನಾವು ಬಂದಾಗ ಆದಿತ್ಯಾದಿ ನವಗ್ರಹ ದೇವತೆಗಳನ್ನು ನಾವು ನೋಡ್ತಾ ಇರುವಂಥದ್ದು. ಯಾವ್ಯಾವ ಗ್ರಹಗಳಿದ್ದಾವೆ, ಅದಕ್ಕೆ ಯಾವ್ಯಾವ ಏನು ಅದಕ್ಕೆ ಬೇಕಾಗಿರ್ತಕ್ಕಂತಹ ನವಗ್ರಹ ದೇವತೆ ಮತ್ತು ಅಧಿದೇವತೆಗಳು ಯಾರ್ಯಾರಿದ್ದಾರೆ ಅನ್ನುವಂಥದ್ದನ್ನು ಎಲ್ಲ ನಾವು ಚಿತ್ರಣ ನೋಡ್ತಾ ಇದ್ದೀವಿ. ಆ ಕಳಶಗಳನ್ನು ಕೂಡ ಮುಂಭಾಗದಲ್ಲಿನೇ ನವಗ್ರಹ ದೇವತೆಗಳ ಕಳಶಗಳನ್ನು ಧಾನ್ಯ ಸಹಿತವಾಗಿ, ಅದಕ್ಕೆ ಪ್ರಿಯ ವಸ್ತ್ರಗಳ ಸಹಿತವಾಗಿ ಕೂಡ ಇಲ್ಲಿ ಸ್ಥಾಪನೆಯನ್ನು ಮಾಡಲಾಗಿದೆ. ನಂತರದಲ್ಲಿ ನಾವು ಈಗ ದಕ್ಷಿಣದ ಆಗ್ನೇಯ ಭಾಗದಲ್ಲಿ ಬರ್ತಕ್ಕಂತಹ ಕಳಶಗಳನ್ನು ಈ ಭಾಗದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಊರ್ಧ್ವ ಭುವನ ರಕ್ಷಕರಾಗಿರ್ತಕ್ಕಂತಹ ದಶಬ್ರಹ್ಮರು ಮತ್ತು ದಶಬ್ರಹ್ಮ ಪೂಜಿತ ದಶರುದ್ರರನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಮತ್ತು ಅಧೋಭುವನ ರಕ್ಷಕರಾಗಿರ್ತಕ್ಕಂತಹ ದಶವಿಷ್ಣುಗಳ ಮತ್ತು ದಶವಿಷ್ಣು ಪೂಜಿತ ದಶರುದ್ರರನ್ನು ಸ್ಥಾಪನೆ ಮಾಡಿದ್ದಾರೆ. ನಂತರದಲ್ಲಿ ಆದಿತ್ಯಾದಿ ದೇವತೆಗಳಿದ್ದಾವೆ. ನಂತರ ಸಪ್ತಮರು ದೇವತೆಗಳಿದ್ದಾರೆ. ಅಗ್ನಿ ಪೂಜಿತ ದಶರುದ್ರ ದೇವತೆಗಳು ಕೂಡ ಈ ಕಳಶಗಳಲ್ಲಿ ಸ್ಥಾಪನೆ ಮಾಡಲಾಗಿದೆ. ನಾವೀಗ ನೋಡ್ತಾ ಇರುವಂಥದ್ದು ದಕ್ಷಿಣ ದ್ವಾರದಿಂದ ಬರ್ತುವಂಥದ್ದು. ದಕ್ಷಿಣ ದ್ವಾರದ ನೈಋತ್ಯ ಭಾಗ ಬರ್ತಕ್ಕಂಥದ್ದು. ಇಲ್ಲಿ ಯಾವ್ಯಾವ ನೈಋತ್ಯ ಭಾಗದಲ್ಲಿ ಸ್ಥಾಪನೆ ಮಾಡಲಾಗ ಯಾವ್ಯಾವ ಕಳಶಗಳನ್ನು ಸ್ಥಾಪನೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಕಳಶಗಳನ್ನು ಸ್ಥಾಪನೆ ಮಾಡಲಾಗಿದೆ. ಸಂವತ್ಸರ ದೇವತೆಗಳನ್ನು, ಇಂಥ ನಕ್ಷತ್ರ ದೇವತೆಗಳು 27, ಯಮಪೂಜಿತ ದಶರುದ್ರ ದೇವತೆಗಳನ್ನು ಸಂಬಂಧವಾಗಿರುವಂತಹ ತತ್ಸಂಬಂಧ ಕಳಶಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ನಂತರದಲ್ಲಿ ಸಾಕ್ಷಾತ್ ನೈಋತ್ಯ ಭಾಗಕ್ಕೆ ನಾವು ಬಂದರೆ ಸಪ್ತ ಚಿರಂಜೀವಿ ದೇವತೆಗಳ ಕಳಶಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮಂತ, ವಿಭೀಷಣ, ಕೃಪ, ಪರಶುರಾಮ ಅನ್ನುವಂತಹ ಕಳಶಗಳು ಬರ್ತವೆ. ಅಷ್ಟಾವಸು ಮತ್ತು ಆ ದೇವತೆಗಳು 8 ದೇವತೆಗಳನ್ನು ಇಲ್ಲಿ ಕಳಶದ ಮೂಲಕವಾಗಿ ಸ್ಥಾಪನೆ ಮಾಡಿರುವಂಥದ್ದು. ನಂತರದಲ್ಲಿ ಪಶ್ಚಿಮದ ನೈಋತ್ಯ ಭಾಗ ಸಂವತ್ಸರ ದೇವತೆಗಳ ಕಳಶಗಳು 60, ನಕ್ಷತ್ರ ದೇವತೆಯ ಕಳಶಗಳು 27, ನೈಋತ್ಯ ಪೂಜಿತ ದಶರುದ್ರ ದೇವತೆಗಳ ಕಳಶಗಳನ್ನು 10 ಕಳಶಗಳನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ತತ್ಸಂಬಂಧವಾಗಿರ್ತಕ್ಕಂಥ ಚಿತ್ರಪಟವನ್ನು ನಾವು ನೋಡ್ತಾ ಇದ್ದೀವಿ ಈಗ, ಮತ್ತು ಕಳಶಗಳನ್ನು ಕೂಡ ನೋಡ್ತಾ ಇದ್ದೀವಿ. ಇದು ಸಾಕ್ಷಾತ್ ಪಶ್ಚಿಮದ ವಾಯು ವಿಭಾಗಕ್ಕೆ ನಾವು ಈಗ ಬರ್ತಾ ಇದ್ದೇವೆ. ವಾಯು ಭಾಗದಲ್ಲಿ ಬರ್ತಕ್ಕಂಥ ಕಳಶಗಳನ್ನು ಸ್ಥಾಪನೆ ಮಾಡಿದರೆ ಸಂವತ್ಸರ ದೇವತೆಗಳು ಬರುವಂಥದ್ದು 60, ಯೋಗ ದೇವತೆಗಳು 27 ಮತ್ತು ವರ್ಣಪೂಜಿತ ದಶರುದ್ರ ದೇವತೆ ಕಳಶಗಳನ್ನು ಎಲ್ಲ ವ್ಯವಸ್ಥಿತವಾಗಿ ಸ್ಥಾಪನೆಯನ್ನು ಮಾಡಲಾಗಿದೆ. ನಂತರದಲ್ಲಿ ವಾಯುವ್ಯ ಭಾಗ ಸಪ್ತ ಸಭಾದೇವತೆಗಳು 7 ಸಭಾದೇವತೆಗಳನ್ನು ದುರ್ಗಾ, ಗಣಪತಿ, ಕ್ಷೇತ್ರಪಾಲಕ, ಅಭಯಂಕರ, ವಾಸ್ತುಷ್ಪತಿ, ತ್ರ್ಯಂಬಕ ಮತ್ತು ಮೃತ್ಯು ಅಂತಕ್ಕಂತಹ ಸಪ್ತ ಸಭಾದೇವತೆಗಳನ್ನು ವಾಯು ಭಾಗದಲ್ಲಿ ಸ್ಥಾಪನೆ ಮಾಡಲಾಗಿದೆ. ನಂತರದಲ್ಲಿ ಉತ್ತರದ ವಾಯುವ್ಯ ಭಾಗ ನೋಡ್ತಾ ಇರುವಂಥದ್ದು. ಉತ್ತರದ ವಾಯು ಭಾಗಗಳಲ್ಲಿ ಅಯನ ದೇವತೆಗಳು ಬರುವಂಥದ್ದು, ಋತು ದೇವತೆಗಳು 6, ಆಮೇಲೆ ಮಾಸ ದೇವತೆಗಳು 12, ಯೋಗ ದೇವತೆಗಳು 27 ಮತ್ತು ವರ್ಣಪೂಜಿತ ದಶರುದ್ರ ದೇವತೆಗಳನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಅದಕ್ಕೆ ಸಂಬಂಧವಾಗಿರ್ತಕ್ಕಂತಹ ಎಲ್ಲ ಕಳಶಗಳನ್ನು ಇಲ್ಲಿ ವಿಶೇಷವಾಗಿ ಸ್ಥಾಪನೆಯನ್ನು ಕೂಡ ಮಾಡಲಾಗಿದೆ. ಇದು ದ್ವಾರ. ಉತ್ತರ ನಂತರದಲ್ಲಿ ಈಶಾನ್ಯ ಭಾಗ, ಉತ್ತರದ ಈಶಾನ್ಯ ಭಾಗ. ಇಲ್ಲಿ ಬರುವಂತಹ ಕಳಶಗಳು ಪಕ್ಷ ದೇವತೆಗಳು 7 ಇರ್ತವೆ, ವಾಸರ ದೇವತೆಗಳು 7, ಕರುಣಾದಿ ದೇವತೆಗಳು 11, ಅಧಿ ದೇವತೆಗಳು ಸೃಷ್ಟಿ ಪುಣ್ಯವಾಸನ ಮತ್ತು ಕುಬೇರ ಪೂಜಿತ ದಶರುದ್ರ ದೇವತೆಗಳನ್ನು ಈ ಭಾಗದಲ್ಲಿ ನಾವು ಸ್ಥಾಪನೆಯನ್ನು ಮಾಡಿಕೊಳ್ಳಲಾಗಿದೆ. ನೋಡ್ತಾ ಇರುವಂಥದ್ದು ಜಗದ್ಗುರು ಪಂಚಪೀಠ ಈಶ್ವರ ಗೋತ್ರ ಮತ್ತು ಸೂತ್ರ ಪಟಗಳನ್ನು ನೋಡ್ತಾ ಇದ್ವಿ. ಯಾವ್ಯಾವ ಗೋತ್ರಗಳಿದ್ದಾವೆ, ಯಾವ ಪಂಚಪೀಠಗಳು ಯಾವುವು, ಅದರೆಲ್ಲ
ಏನು ಪಂಚಪೀಠಗಳಲ್ಲಿ ರಂಭಾಪುರಿ, ಉಜ್ಜಯಿನಿ, ಕೇದಾರ, ಶ್ರೀಶೈಲ ಪೀಠ ಮತ್ತು ಕಾಶಿಪೀಠ ಅವೆಲ್ಲ ನೋಡ್ತಾ ಇದ್ವಿ. ಅದರ ಶಿವನ ಪಂಚಮುಖಗಳು ಮತ್ತು ಪಂಚಗಣಾಧೀಶ್ವರರು, ಉಗಮಸ್ಥಾನ ಮತ್ತು ಗೋತ್ರ ಪುರುಷರು, ಅದರ ಸೂತ್ರಗಳು ಯಾವುವು, ತತ್ವಗಳು, ದಿಕ್ಕುಗಳು, ಸಿಂಹಾಸನಗಳು, ದಂಡಗಳು, ಬೀಜಾಕ್ಷರಗಳು ಯಾವ ಮಂತ್ರಗಳಿದ್ದಾವೆ ಮತ್ತು ಮಂತ್ರಗಳು ಯಾವಿದ್ದಾವೆ, ವರ್ಣಗಳು ಯಾವಿದ್ದಾವೆ ಅವೆಲ್ಲವನ್ನು ಸವಿಸ್ತಾರವಾಗಿ ಇಲ್ಲಿ ಈ ಪಟಗಳಲ್ಲಿ ಕೂಡ ಇರುವಂಥದ್ದು. ಮತ್ತು ಪಂಚಾಚಾರ 5 ಕಳಶಗಳನ್ನು ಕೂಡ ಈ ಭಾಗದಲ್ಲಿ ವಿಶೇಷವಾಗಿ ಈಶಾನ್ಯ ಭಾಗದಲ್ಲಿ ಸ್ಥಾಪನೆಯನ್ನು ಮಾಡಲಾಗಿದೆ. ನಂತರದಲ್ಲಿ ಈ ಪೂರ್ವದ ಈಶಾನ್ಯ ಭಾಗ ಗಣೇಶ ಮತ್ತು ಉಮಾಮಹೇಶ್ವರ ಕಳಶಗಳನ್ನು ಸ್ಥಾಪನೆ ಮಾಡಲಾಗಿದೆ. ಏಕಾದಶ ರುದ್ರ ದೇವತೆಗಳು, ರಾಶಿ ದೇವತೆಗಳು ಹಾಗೂ ಈಶಾನ ಪೂಜಿತ ದಶರುದ್ರ ದೇವತೆಗಳ ಕಳಶಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಪೂರ್ವದ್ವಾರ ಕುಂಡವನ್ನು ನೋಡ್ತಾ ಇರೋದು. ನಾವು ಪ್ರಥಮವಾಗಿ ತೋರಿಸಿದ ರೀತಿಯೊಳಗೆ ಯಾವ ಒಳಗೆ ಯಾವ ಪ್ರಮಾಣದಲ್ಲಿ ಯಜ್ಞಕುಂಡವನ್ನು ಮಾಡಬೇಕು ಅಂತ ಹೇಳಿ ನಾವು ತೋರಿಸಿದ್ದೇವೆ. ಅದೇ ಪ್ರಮಾಣದಲ್ಲಿ ಶಾಸ್ತ್ರೋಕ್ತವಾಗಿ ಯಜ್ಞಕುಂಡವನ್ನು ಪರಮ ಪೂಜ್ಯರು ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ನೀವು ನೋಡ್ತಾ ಇರುವಂಥದ್ದು ಯಾವ ಯಜ್ಞಕುಂಡ ಯಾವ ರೀತಿಯಾಗಿ ಶಾಸ್ತ್ರಬದ್ಧವಾಗಿ ಮಾಡಬೇಕಲ್ಲ ಈ ಯಜ್ಞಕ್ಕೆ ಆ ರೀತಿಯಾಗಿಯೇ ಯಜ್ಞಕುಂಡವನ್ನು ನಿರ್ಮಾಣ ಮಾಡಲಾಗಿದೆ. ಈ ಒಂದು ಯಜ್ಞಕುಂಡದ ಉತ್ತರ ಭಾಗದಲ್ಲಿ ನೇರವಾಗಿ ಇಲ್ಲಿ ನಾವು ಶಾಸ್ತ್ರೋಕ್ತವಾಗಿ ನೋಡ್ತಾ ಇರೋ ಯಾಕೆ ನಾವು ಇದನ್ನು ಹೇಳ್ತಾ ಇದ್ದೇವೆ ಅಂತಂದರೆ, ನೇರವಾಗಿ ಏನು ಇನ್ನು ಪೂರ್ವದ ಋಷಿಮುನಿಗಳ ಕಾಲದಲ್ಲಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಏನಂತಂದ್ರೆ ಆ ಯಾಗಕುಂಡದ ಮುಂದಿನ ಪರಶಿವನ ಪಂಚಮುಖಗಳಿಂದ ಆವಿರ್ಭವಿಸಿರ್ತಕ್ಕಂತಹ ಗೋಶಾಲೆ ಮತ್ತು ಅಶ್ವಶಾಲೆಯನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಅದನ್ನು ನಾವು ನೋಡ್ತಾ ಇರುವಂಥದ್ದು ಗೋಶಾಲೆ ಮತ್ತು ಅಶ್ವಶಾಲೆಯನ್ನು ಕುಂಡದ ನೇರ ಮುಖವಾಗಿ ಅಂದರೆ ಉತ್ತರ ಭಾಗದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಪುರೋಹಿತರು ಮೃತ್ಯುಂಜಯ ಜಪವನ್ನು ಮಾಡುವಂಥದ್ದು. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೆ ಮೃತ್ಯುಂಜಯ ಮಂತ್ರವನ್ನು ಪಠಣವನ್ನು ಮಾಡ್ತಾರೆ. ಈ ಕೈಲಾಸ ಪರ್ವತದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮೃತ್ಯುಂಜಯನ ಮೂರ್ತಿಯ ರೂಪವಾಗಿ ನಿಲ್ಲಿಸಿ ಇದೆಲ್ಲ ವೈದಿಕರೆಲ್ಲರೂ ಕೂಡ ಕೂತ್ಕೊಂಡು ಆ ಮೃತ್ಯುಂಜಯ ಜಪವನ್ನು ಮಾಡ್ತಾರೆ. ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆ ಇಲ್ಲದೇ ಯಜ್ಞ ಕಾರ್ಯಕ್ರಮದಲ್ಲಿ ಬರಹ ಮೂಲಕವಾಗಿ ಬರೆಯುವಂತಹ ಮಹಾಮೃತ್ಯುಂಜಯ ಜಪದ ಪುಸ್ತಕವನ್ನು ಮಾಡಿದ್ದಾರೆ. ಬಹಳ ಸೊಗಸಾಗಿ 36 ಮಂತ್ರಗಳನ್ನು ಒಂದು ಬುಕ್ಕಿನಲ್ಲಿ ಬರೀಲಿಕ್ಕೆ ಅವಕಾಶ ಇದೆ. ಇದರಲ್ಲಿ ಸಂಕಲ್ಪವನ್ನು ಸಹ ಕೊಟ್ಟಿದ್ದಾರೆ, ಮೃತ್ಯುಂಜಯ ಮಂತ್ರವನ್ನು ಸಹ ಕೊಟ್ಟಿದ್ದಾರೆ. ಇದನ್ನು ಬರೆದು ಮಠಕ್ಕೆ ಒಪ್ಪಿಸುವಂತಹ ಕೆಲಸವನ್ನು ಮಾಡ್ತಕ್ಕಂಥದ್ದು ಅಂತ.